ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ಪುಟಾಣಿಗಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಪೂರಕ ಪಾಠ ಪಠ್ಯಪೂರಕ ಅಧ್ಯಯನ ಒಂದು ಪುಟ್ಟ ಹಕ್ಕಿ, ಜಂಬಣ್ಣ ಅಮರಸಿಂಗ್ ರವರು ರಚನೆ ಮಾಡಿರ್ತಕ್ಕಂತಹ ಪುಟ್ಟ ಹಕ್ಕಿಯನ್ನು ನಿನ್ನೆ ದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಈ ಪುಟ್ಟ ಹಕ್ಕಿ ಅನ್ನುವಂತಹ ಈ ಪೂರಕ ಪಾಠ ನಮಗೆ ಒಂದು ಸಮಾಜದ ದೃಷ್ಟಿಕೋನ, ಸಮಾಜದ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಈ ಪದ್ಯದ ಮುಖಾಂತರ ನಾವು ತಿಳ್ಕೊಳ್ಬೋದು. ಅಂದರೆ ಪ್ರಕೃತಿಯ ಸೌಂದರ್ಯ, ಪ್ರಕೃತಿಯಲ್ಲಿರ್ತಕ್ಕಂತಹ ಪಕ್ಷಿಗಳ ಸ್ವಾತಂತ್ರ್ಯ ಆಗಿರ್ಬೋದು, ಅಂಜಿಕೆಯಲ್ಲಿರ್ತಕ್ಕಂತಹ ಧೈರ್ಯ ಆಗಿರ್ಬೋದು, ಇವು ಪುಟ್ಟ ಹಕ್ಕಿಯ ದೃಷ್ಟಿಕೋನದಿಂದ ವರ್ಣನೆ ಮಾಡೋದನ್ನು ನಾವು ನೋಡ್ತೀವಿ. ಇಲ್ಲಿ ಕವಿ ಏನು ಹೇಳ್ತಾರಪ್ಪ ಅಂದ್ರೆ, ಪುಟ್ಟ ಹಕ್ಕಿಯ ಮುಖಾಂತರ ಜಗತ್ತಿನ ಅಥವಾ ಪ್ರಪಂಚದ ವಿಶಾಲತೆ, ಗೂಡು ಕಟ್ಟುವ ಕಲೆ, ಆಕಾಶದಲ್ಲಿ ಹಾರುವಾಗಿರುವಂತಹ ಅಪಾಯಗಳ ನಡುವೆಯೂ ಕೂಡ ಅದು ಮುಕ್ತವಾಗಿ ಬದುಕನ್ನು ಯಾವ ರೀತಿಯಾಗಿ ನಡೆಸ್ತತಿ, ಅದೇ ರೀತಿಯಾಗಿ ಮನುಷ್ಯರು ಕೂಡ ತಮ್ಮ ಬದುಕನ್ನು ಹೇಗೆ ನಡೆಸಬೇಕೆಂಬುದನ್ನು ಒಂದು ಸಂದೇಶವನ್ನು ಈ ಪದ್ಯದ ಮುಖಾಂತರ ನಮಗೆ ತಿಳಿಸ್ತಾರೆ. ನಾನು ನಿನ್ನೆ ದಿನ ನಿಮಗೆ ಹೇಳಿದ್ದೆ ಇದ್ರ ಬಗ್ಗೆ. ಈಗಲೂ ಕೂಡ ನಿಮಗೊಂದು 4 ಅಂಶಗಳನ್ನ ಹೇಳಿ ಆ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಮಕ್ಕಳೇ. ನಿನ್ನೆ ನಾನು ನಿಮಗೆ ಸ್ವಾತಂತ್ರ್ಯದ ಸಂಕೇತವನ್ನು ನಮಗೆ ಸೂಚಿಸ್ತತಿ ಅಂತ ಹೇಳಿದೆ. ಅಂದರೆ ಪುಟ್ಟ ಹಕ್ಕಿಯು ವಿಶಾಲವಾದಂತಹ ಜಗತ್ತಿನಲ್ಲಿ ನೀಲಿ ಆಕಾಶದಲ್ಲಿ ಅಂಜದೆ ಆತಂಕವಿಲ್ಲದೆ ಹಾರ್ತತಿ, ಇದು ಸ್ವಾತಂತ್ರ್ಯದ ಸಂಕೇತ ಅಂತ ಹೇಳಿದ್ದೆ. ಆಮೇಲೆ ಗೂಡು ಕಟ್ಟುವ ಕಲೆ, ಪುಟ್ಟ ಹಕ್ಕಿ ತನ್ನ ಪುಟ್ಟ ಪುಟ್ಟ ಹರಕೆಗಳಿಂದ ಕಷ್ಟಪಟ್ಟು ತನ್ನ ಗೂಡನ್ನು ಕಟ್ತತಿ, ಇದು ಅದರ ಪರಿಶ್ರಮ ಮತ್ತು ಸ್ವಾವಲಂಬನೆಯನ್ನು ತೋರಿಸ್ತತಿ. ಇನ್ನು 3ನೇ ಪಾಯಿಂಟ್ ಏನಪ್ಪ ಅಂದ್ರೆ, ಪ್ರಕೃತಿಯ ಆಸ್ವಾದನೆ ಮಾಡುವಂತಹ ಒಂದು ಗುಣ. ಅಂದರೆ ವಿಶಾಲವಾದಂತಹ ಭೂಮಿ ಮತ್ತು ಆಕಾಶದ ನಡುವೆ ಹಾರುತ್ತಾ ಹಾರುತ್ತಾ ಪುಟ್ಟ ಹಕ್ಕಿ ಏನು ಮಾಡುತ್ತೆ, ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತದೆ. ಇನ್ನು 4ನೇದಾಗಿ ಗೂಡು ಕಟ್ಟುವ ಹೇಳಿದ್ನಲ್ವಾ, ಅಪಾಯಗಳ ಅರಿವು ಅಂತಂದ್ರೆ ಆಕಾಶದಲ್ಲಿ ಹಾರುವಾಗ ಬೇಟೆಗಾರ ಆಗಿರ್ಬೋದು ಅಥವಾ ಇತರೆ ಅಪಾಯಗಳ ಭರವಿದ್ದರೂ ಕೂಡ ಹಕ್ಕಿ ಎದೆಗುಂದದೆ ಹಾರಾಟವನ್ನು ಮುಂದುವರಿಸ್ತದೆ. ಇದರ ಮುಖಾಂತರ ನಾವು ತಿಳಿದುಕೊಳ್ಳೋದು ಏನಪ್ಪ ಅಂದರೆ, ನಮಗೆ ಕೊಡ್ತಕ್ಕಂತಹ ಈ ಪುಟ್ಟ ಹಕ್ಕಿ ಪಾಠದಲ್ಲಿರ್ತಕ್ಕಂಥ ಸಂದೇಶ ಏನಪ್ಪ ಅಂತಂದ್ರೆ, ಈ ಪದ್ಯದ ನಮಗೆ ಹೇಳೋದಿಷ್ಟೇ ಸಂದೇಶದ ಮುಖಾಂತರ ಏನಂದರೆ, ಮನುಷ್ಯನಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೈರ್ಯದಿಂದ ಜೀವನ ನಡೆಸಬೇಕು, ಪ್ರಕೃತಿಯೊಂದಿಗೆ ಮುಕ್ತವಾಗಿ ಬದುಕಬೇಕೆಂಬುದನ್ನು ಸಂದೇಶವನ್ನು ನಮಗೆ ಹೇಳ್ತತಿ. ಪುಟ್ಟ ಹಕ್ಕಿಯ ಜೀವನವನ್ನು ವರ್ಣಿಸುವುದರ ಮುಖಾಂತರ ಮನುಷ್ಯನಿಗೆ ಸ್ವಾತಂತ್ರ್ಯ, ಪರಿಶ್ರಮ ಮತ್ತು ಧೈರ್ಯದ ಮಹತ್ವವನ್ನು ತಿಳಿಸಿಕೊಡುವಂತಹ ಒಂದು ಪಾಠ ಅಂತಲೇ ಹೇಳ್ಬೋದು. ಮಕ್ಕಳೇ, ನಾವು ನಿನ್ನೆ ದಿನ ತರಗತಿಯಲ್ಲಿ ಇದರ ಸಾರಾಂಶವನ್ನು ಸಂಪೂರ್ಣವಾಗಿ ನೋಡಿದ್ವಿ. ಈಗ ನಾವು ಕೃತಿಕಾರ ಪರಿಚಯವನ್ನು ಒಂದು ಸಲ ಓದಿ ಆಮೇಲೆ ಪ್ರಶ್ನೋತ್ತರಗಳನ್ನ ಹೇಳ್ತೀನಿ. ಬನ್ನಿ. ಜಂಬಣ್ಣ ಅಮರಸಿಂಗ್ ಇವರು ರಾಯಚೂರಿನಲ್ಲಿ ಜನಿಸಿದರು. ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿ ಸಾಹಿತ್ಯಿಕ ಆಸಕ್ತಿ ಬೆಳೆಸಿಕೊಂಡು ಸಾಂಸ್ಕೃತಿಕ ಲೋಕದಲ್ಲಿ ಕೆಲಸ ಮಾಡುತ್ತಿರುವರು. ಇವರು ಮುಂಜಾವಿನ ಕೊರಳು, ಅದೋ ಜಗತ್ತಿನ ಆ ಕಾವ್ಯ, ಮಣ್ಣಲ್ಲಿ ಬೀರಿದ ಅಕ್ಷರ, ಪೆಟ್ರೋಮ್ಯಾಕ್ಸ್ ಹೊತ್ತವರು, ಅಂಕುಶ ದೊಡ್ಡಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಬಂಡಾಯದ ಸತ್ವಯುತವಾದ ಕವಿಗಳಲ್ಲಿ ಒಬ್ಬರಾಗಿದ್ದು, ತಮ್ಮ ಕೃತಿಗಳಲ್ಲಿ ಮಾನಸಿಕ ನೋವು, ಮನೋವ್ಯತೆಯ ವಿಚಾರಧಾರೆಗಳನ್ನು ತೋರಿಸಿಕೊಟ್ಟವರು. ತರಗತಿ 9ನೇ ತರಗತಿ, ವಿಷಯ ಕನ್ನಡ, ಪಾಠದ ಹೆಸರು ಪುಟ್ಟ ಹಕ್ಕಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. 1ನೇ ಪ್ರಶ್ನೆ, ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ? ಉತ್ತರ, ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಪುಟ್ಟ ಹಕ್ಕಿ. 2ನೇ ಪ್ರಶ್ನೆ, ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ? ಉತ್ತರ, ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ. 3ನೇ ಪ್ರಶ್ನೆ, ಜಗದಲ್ಲಿ ಎಂತಹ ಜನರಿರುವರು? ಉತ್ತರ, ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು. ಜಂಬಣ್ಣ ಅಮರಸಿಂಗ್. 4ನೇ ಪ್ರಶ್ನೆ, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ? ಉತ್ತರ, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು. 5ನೇ ಪ್ರಶ್ನೆ, ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ? ಉತ್ತರ, ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯವಿದೆ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಈ ಪುಟ್ಟ ಹಕ್ಕಿ ಪಾಠದ
ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದೆ. ಅದಾದಮೇಲೆ ಕವಿ ಪರಿಚಯವನ್ನು ಒಂದು ಸಲ ಓದ್ಕೊಂಡು ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ನಾಳೆಯ ದಿನ ತರಗತಿಯಲ್ಲಿ ನಿಮಗೆ ಮತ್ತೊಂದು ಅದ್ಭುತ ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಎಲ್ಲರಿಗೂ ನಮಸ್ಕಾರ.